ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಇನ್ನೇನು ಸ್ವಲ್ಪ ದಿನಗಳಲ್ಲೇ ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಾ ಇದೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಯಾವ ರೀತಿ ನಾವು ವರಮಹಾಲಕ್ಷ್ಮಿಗೆ ಕ್ವಿಕ್ ಆ್ಯಂಡ್ ಈಸಿಯಾಗಿ ಸೀರೆನ ಉಡಿಸ್ಬೋದು ಮತ್ತು ಅಲಂಕಾರವನ್ನು ಮಾಡ್ಬೋದು ಅಂಥೇಳಿ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಒಂದು ಹೆಲ್ಪ್ಫುಲ್ ಆಗುತ್ತೆ, ಜೊತೆಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಮೊದಲಿಗೆ ಸ್ಯಾರಿ ಡ್ರೇಪ್ ಮಾಡೋದಕ್ಕೆ ನಾನು ಸೆರಗು ಪಾರ್ಟ್ ಏನಿದೆ ಅಲ್ಲ ಅದನ್ನು ನಾನು ರೆಡಿ ಮಾಡ್ಕೊಳ್ತೀನಿ. ನಾವು ಯಾವ ರೀತಿ ನಮ್ಮ ಸೆರಗು ಹಾಕ್ಕೊಳ್ಳೋದಕ್ಕೆ ನೆರಿಗೆಗಳನ್ನ ಮಾಡಿ ಇಟ್ಕೊಳ್ತೀವಲ್ವ, ಸೇಮ್ ಅದೇ ರೀತಿ ನಾನು ಕೂಡ ಸೆರಗನ್ನು ರೆಡಿ ಮಾಡೋ ಅಂಥದ್ದು. ಇಲ್ಲಿ ನಾನು ತುಂಬ ಉದ್ದ ಸೆರಗನ್ನು ರೆಡಿ ಮಾಡ್ತಾ ಇಲ್ಲ. ಎಷ್ಟುವರೆಗೂ ಸೆರಗು ಪಾರ್ಟ್ ಬರುತ್ತಲ್ಲ, ಗೋಲ್ಡನ್ ಸೆರಗು ಪಾರ್ಟ್ ಏನಿದೆ ಅಲ್ಲಿವರೆಗೂ ನಾನು ಸೆರಗನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಉದ್ದ ಮಾಡಿಕೊಂಡ್ರೂ ಲಾಸ್ಟಲ್ಲಿ ಹಾಕುವಾಗ ಅದು ಕಷ್ಟ ಆಗುತ್ತೆ ಅಂಥೇಳಿ ಎಷ್ಟು ಸೆರಗು ಪಾರ್ಟ್ ಬರುತ್ತೆ ಅಷ್ಟು ಮಾತ್ರ ಆ ಗ್ರೀನ್ ಅಂದರೆ ಇವಾಗ ಬಾರ್ಡರಲ್ಲಿ ಏನಿರುತ್ತೆ ಆ ಗ್ರೀನ್ ಪಾರ್ಟ್ ಅದಷ್ಟನ್ನೇ ನಾನು ಸೆರಗನ್ನು ಮಾಡಿಟ್ಕೊಂಡಿರುವಂಥದ್ದು. ಇನ್ನು ನೆರಿಗೆ ಮಾಡುವಾಗ ನಾನು ಸ್ಟಾರ್ಟಿಂಗಿಂದನೇ ನೆರಿಗೆನ ಶುರು ಮಾಡ್ಕೊಳ್ತೀನಿ. ನೋಡ್ಬೋದು ದೊಡ್ಡ ಬಾರ್ಡರ್ ಏನಿದೆ ಅದು ಕೆಳಗಡೆ ಇಟ್ಕೊಂಡಿದ್ದೀನಿ, ಚಿಕ್ಕ ಬಾರ್ಡರ್ ಏನಿದೆ ಅದು ಮೇಲಿದೆ. ಆ್ಯಸ್ ಯೂಶ್ವಲ್ ನಾವು ಯಾವ ರೀತಿ ಸೀರೆನ ಉಟ್ಕೊಳ್ತೀವಲ್ವ ಅದೇ ರೀತಿ ನೆರಿಗೆ ಮಾಡುವಂಥದ್ದು. ನಾನು ದೊಡ್ಡ ಬಾರ್ಡ್ರ್ ಏನಿದೆ ಅದು ನನ್ನ ರೈಟ್ ಸೈಡ್ ಇಟ್ಕೊಂಡಿದ್ದೀನಿ, ಚಿಕ್ಕ ಬಾರ್ಡ್ರನ್ನ ಲೆಫ್ಟ್ ಸೈಡ್ ಇಟ್ಕೊಂಡಿದ್ದೀನಿ. ಈ ರೀತಿ ಸಣ್ಣದಾಗಿ ಪ್ಲೀಟ್ಸ್ನ ಮಾಡ್ಕೊಳ್ತಾ ಹೋಗ್ತಾಯಿದ್ದೀನಿ. ನನ್ನ ಕಡೆಗೆ ಪ್ಲೀಟ್ಸ್ ಬರೋ ಥರ ವಿಡಿಯೋದಲ್ಲಿ ಅದಕ್ಕೆ ನಿಧಾನವಾಗಿ ತೋರಿಸಿದ್ದೀನಿ ಯಾವ ರೀತಿ ಪ್ಲೀಟ್ಸ್ ಮಾಡಬೇಕು ಅಂಥೇಳಿ. ಇನ್ನು 4 ಪ್ಲೀಟ್ಸ್ ಆದಾಗ ನಾನು ಅದಕ್ಕೆ ಪಿನ್ ಹಾಕಿ ರೆಡಿ ಮಾಡಿ ಇಟ್ಕೊಳ್ತೀನಿ. ಯಾಕೆಂದರೆ ಅದು ಹೋಗ್ತಾ ನಾವು ಅದು ಪ್ಲೀಟ್ಸ್ನ ಕೈಯಲ್ಲಿ ಇಟ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಕೆಲವರಿಗೆ ಕಷ್ಟ ಆಗ್ಬೋದು, ಕೆಲವರು ಈಸಿಯಾಗಿ ಮಾಡ್ತಾರೆ. ಬಟ್ ನನಗೆ ನಾರ್ಮಲಾಗಿ ನಾನು ನಿಂತ್ಕೊಂಡು ನೆರಿಗೆಯನ್ನು ಮಾಡೋ ಅಂಥದ್ದು. ಸೊ ಈ ರೀತಿ ಕುತ್ಕೊಂಡು ಮಾಡುವಾಗ ಕಷ್ಟ ಆಗಬಾರ್ದು ಅಂಥೇಳಿ ಒಂದು 4-5 ಪ್ಲೀಟ್ ಆದಾಗ ಈ ರೀತಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ತಾ ಬಂದರೆ ನಮಗೂ ಕೂಡ ಕಷ್ಟ ಆಗೋಲ್ಲ ಮತ್ತು ಎಲ್ಲೂ ಕೂಡ ಆ ಒಂದು ನೆರಿಗೆ ಏನಿದೆ ಅದು ಬಿಟ್ಟು ಹೋಗೋದಿಲ್ಲ. ಇದೇ ರೀತಿ ಒಂದೇ ಸಮ ನಾವೇನು ಸೆರಗನ್ನು ರೆಡಿ ಮಾಡ್ಕೊಂಡಿದ್ದೀವಲ್ವ ಅದಕ್ಕಿಂತ ಸ್ವಲ್ಪ ಒಂದು ಅರ್ಧ ಮೀಟರ್ ಗ್ಯಾಪ್ ಬರೋ ಅಷ್ಟು ನೆರಿಗೆಗಳನ್ನ ಮಾಡ್ಕೊಳ್ಬೇಕು. ಏಕೆಂದರೆ ಸೆರಗನ್ನ ನಾವು ಟರ್ನ್ ಮಾಡಿ ಹಾಕುವಾಗ ಆ ಒಂದು ನೆರಿಗೆಗಳು ಏನು ಮಾಡಿದೆ ಅದು ಕಷ್ಟ ಆಗಬಾರ್ದು ಮತ್ತು ನಮಗೆ ಕಟ್ಟೋದಕ್ಕೂ ಈಸಿ ಆಗಲಿ ಅಂಥೇಳಿ ಒಂದು ಅರ್ಧ ಮೀಟ್ರಷ್ಟು ಬಟ್ಟೆ ನೆರಿಗೆಗೂ ಮತ್ತು ಸೆರಗಿಗೂ ಮಧ್ಯದಲ್ಲಿ ಒಂದು ಅರ್ಧ ಮೀಟ್ರಷ್ಟು ಬಟ್ಟೆನ ನಾನು ಬಿಟ್ಕೊಂಡಿದ್ದೀನಿ. ಸೊ ಪೂರ್ತಿಯಾಗಿ ನೆರಿಗೆ ಮಾಡಾದಮೇಲೆ ನಾವು ಒಂದೇ ಸಮ ಪರ್ಫೆಕ್ಟಾಗಿ ನಾವು ಆ ನೆರಿಗೆನ ಮಾಡೋದಕ್ಕಾಗಲ್ಲ. ಹಾಗಾಗಿ ಏನು ನೆರಿಗೆ ಮಾಡ್ತಾ ಪಿನ್ನನ್ನು ಹಾಕ್ಕೊಂಡಿದ್ದೆ ಅದನ್ನೇ ಪಿನ್ನನ್ನು ರಿಮೂವ್ ಮಾಡಿ, ಸೊ ಈ ರೀತಿ ಬಾರ್ಡರ್ ಏನಿದೆ ಅಲ್ಲ ಆ ಬಾರ್ಡರ್ ಎಡ್ಜಸ್ಗೆ ನಾನು ಒಂದೊಂದೇ ಪ್ಲೀಟ್ಸನ್ನು ಆ ಪಿನ್ನಿಗೆ ಹಾಕ್ಕೊಳ್ತಾ ಹೋಗ್ತೀನಿ. ಆವಾಗ ಏನಾಗುತ್ತೆ ಅಂತಂದರೆ ಆ ಬಾರ್ಡರ್ ಏನಿದೆಯಲ್ಲ ಒಂದೇ ಸಮಕ್ಕೆ ಈಕ್ವಲ್ ಆಗಿ ಬರುತ್ತೆ ಅನ್ನೋ ಒಂದು ರೀಸನ್ಗೆ. ಸೊ ಇದೇ ರೀತಿ ಎರಡೂ ಸೈಡ್ ಕೂಡ ಮಾಡ್ಕೊಳ್ಬೇಕು. ಏನು ಆ ಬಾರ್ಡರ್ ನಿಮ್ಗೆ ಗೊತ್ತಾಗುತ್ತೆ, ಬಾರ್ಡರ್ ಎಡ್ಜ್ ಇರುತ್ತಲ್ಲ ಅಲ್ಲಿಗೆ ನಾವು ಪಿನ್ನಿಗೆ ಸೆಕ್ಯೂರ್ ಮಾಡ್ಕೊಳ್ತಾ ಬರಬೇಕು. ಅದಾದಮೇಲೆ ನೀಟಾಗಿ ನಾವು ಈ ರೀತಿ ಮಾಡ್ಕೊಂಡಾಗ ನೋಡ್ಬೋದು ಒಂದೇ ಇದರಲ್ಲಿ ನೆರಿಗೆಗಳು ಬಂದಿದೆ. ಸೊ ಈ ರೀತಿ ಬಂದಾಗ ನಾವು ದೇವಿಗೆ ಸ್ಯಾರಿ ಉಡಿಸಿದಾಗ ಮೇಲೆ ಕೆಳಗೆ ಆ ಥರ ಆಗೋಲ್ಲ ಮತ್ತು ನೀಟಾಗೂ ಕೂಡ ಇರುತ್ತೆ. ಅದೇ ರೀತಿ ಮೇಲುಗಡೆ ಪ್ಲೀಟ್ಸ್ ಏನು ಮಾಡಿದ್ನಲ್ವ, ಸೊ ಸೇಮ್ ಅದೇ ರೀತಿ ಅಲ್ಲೂ ಕೂಡ ಬಾರ್ಡರ್ ಎಡ್ಜಸ್ ಏನಿದೆ ಅಲ್ಲ ಅಲ್ಲಿಗೆ ಪಿನ್ನನ್ನು ನಾವು ಸೆಕ್ಯೂರ್ ಮಾಡ್ಕೊಳ್ತಾ ಬರಬೇಕು. ಸೇಮ್ ಎಡ್ಜಸ್ಗೆ ಎಲ್ಲ ನೆರಿಗೆ ಎಡ್ಜಸ್ಗೂ ಸೆಕ್ಯೂರ್ ಮಾಡ್ಕೊಳ್ತಾ ಬಂದು ಆ ಪಿನ್ನನ್ನು ಲಾಸ್ಟ್ ನೆರಿಗೆಗೆ ಲಾಕ್ ಮಾಡ್ಕೊಂಬಿಡಬೇಕು. ಸೊ ಈ ರೀತಿ ಎರಡೂ ಸೈಡ್ ನಾವು ನೆರಿಗೆನ ಲಾಕ್ ಮಾಡ್ಕೊಂಡ್ಮೇಲೆ ಮಧ್ಯದಲ್ಲೂ ಕೂಡ ಒಂದು ಪಿನ್ನ ಹಾಕಿ ನಾವು ಸೆಕ್ಯೂರ್ ಮಾಡ್ಕೊಳ್ಬೇಕಾಗುತ್ತೆ. ಏಕೆಂದರೆ ನಾವು ಸ್ಯಾರಿ ಕಟ್ಟುವಾಗ ಅದು ಈಸಿಯಾಗಿ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅದು ಸ್ಯಾರಿ ಕಟ್ಟೋದಕ್ಕೆ ಅಂಥೇಳಿ. ಮಧ್ಯದಲ್ಲೂ ಕೂಡ ಇದೇ ರೀತಿ ಪಿನ್ನಲ್ಲಿ ನಾನು ನೆರಿಗೆನ ಒಂದು ಪಿನ್ ಹಾಕಿ ಸೆಕ್ಯೂರ್ ಮಾಡಿ ಇಡ್ತಾಯಿದ್ದೀನಿ. ಸೊ ಇದಿಷ್ಟು ಮಾಡಿದ್ರೆ ನಾವೇನು ದೇವಿಗೆ ಸೀರೆ ಉಡಿಸ್ತೀವಲ್ವ ಅದು ಪರ್ಫೆಕ್ಟಾಗಿ ಪ್ಲೀಟ್ಸ್ ಎಲ್ಲ ರೆಡಿ ಆಯಿತು. ಅದಾದಮೇಲೆ ಇನ್ನು ಅಪ್ಪರ್ ಪಾಟ್ನ ರೆಡಿ ಮಾಡಬೇಕಲ್ವ. ಸೊ ಹಾಗಾಗಿ ನಾನು ಒಂದು ಕಳಶಕ್ಕೆ ಒಂದು ಕಡ್ಡಿನ ಕಟ್ಟಿಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಉದ್ದ ಇರೋವಂಥ ಕಡ್ಡಿನ ನಾನು ಕಟ್ಟಿದ್ದೀನಿ. ಯಾಕೆಂದರೆ ನಾನು ರಿಯಲಾಗಿ ಏನು ದೇವರನ್ನ ಕೂರಿಸ್ತೀನಲ್ಲ ಆ ಟೈಮಲ್ಲಿ ನನಗೆ ಹೂ ಕಟ್ಟೋದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಲೆಂತ್ ಬೇಕು. ಹಾಗಾಗಿ ಆ ಕಡ್ಡಿನ ನಾನು ಯೂಸ್ ಮಾಡ್ತೀನಿ. ಅದೇ ಕಡ್ಡಿಲಿ ಇವಾಗ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇರುವಂಥದ್ದು. ಇನ್ನು ತೋಳುಗಳನ್ನ ಬ್ಲೌಸ್ಗೆ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ಹೇಳಿದ್ರೆ, ಮೊದಲಿಗೆ ಒಂದು ಬ್ಲೌಸ್ ಪೀಸ್ ಎಕ್ಸ್ಟ್ರಾ ಯಾವ್ದಾದ್ರು ಸ್ಯಾರಿ ಮ್ಯಾಚಿಂಗ್ ಇರೋವಂಥ ಬ್ಲೌಸ್ ಪೀಸನ್ನು 4 ಫೋಲ್ಡ್ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ 4 ಫೋಲ್ಡ್ ಮಾಡಿಕೊಂಡು ಎರಡೂ ತುದಿಗೂ ಕೂಡ ನಾನು 2 ತೋಳುಗಳನ್ನು ಸೇರಿಸ್ತೀನಿ. ನಾನು ಬ್ಲೌಸ್ ಪೀಸ್ನ ಲೆಫ್ಟ್ ಸೈಡ್ ನಾನು ದೇವರ ರೈಟ್ ಸೈಡ್ ಕೈಯನ್ನು ಜೋಡಿಸಿದ್ದೀನಿ. ಇನ್ನು ರೈಟ್ ಸೈಡಿಗೆ ಬಂದುಬಿಟ್ಟು
ದೇವರ ಲೆಫ್ಟ್ ಸೈಡು ಕೈಯನ್ನು ಜೋಡಿಸಿರುವಂಥದ್ದು. ವಿಡಿಯೋದಲ್ಲಿ ಯಾವ ರೀತಿ ತೋರಿಸಿದ್ದೀನಲ್ಲ ಸೇಮ್ ಅದೇ ರೀತಿ ನೀಟಾಗಿ ಸುತ್ತ ತೋಳಿಗೆ ಕವರ್ ಆಗೋ ಥರ ಮಾಡಿ 2 ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಳಿ. ಆವಾಗ ಸೇಮ್ ನಾವು ಯಾವ ರೀತಿ ಬ್ಲೌಸನ್ನು ಹಾಕ್ಕೊಂಡಿರ್ತೀವಿ ಅದೇ ರೀತಿ ಬ್ಲೌಸ್ ಕೂಡ ಇರುತ್ತೆ. ಆದಷ್ಟು ಸ್ಯಾರಿ ಮ್ಯಾಚಿಂಗ್ ಹಾಕಿದ್ರೆ ಸೀರೆ ಅಂದರೆ ಸೀರೆಗೆ ಮ್ಯಾಚ್ ಆಗೋ ಥರನೇ ಕಾಣಿಸ್ತಾ ಇರುತ್ತೆ. ಇದೇ ರೀತಿ 2 ಸೈಡ್ ಕೈಗೂ ನಾನು ಜೋಡಿಸ್ಕೊಂಡಿದ್ದೀನಿ. ಇನ್ನು ಅದನ್ನು ಕಳ್ಸೋಕ್ಕೆ ಯಾವ ರೀತಿ ಜೋಡಿಸೋದು ಅಂತ ಹೇಳಿದ್ರೆ ನಾವೇನು ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಇದೆ ಅದನ್ನು ಫ್ರಂಟಿಗೆ ಇಟ್ಕೊಂಡು ಇದನ್ನು ಕಡ್ಡಿಗೆ ಹಿಂದೆಯಿಂದ ಈ ರೀತಿ ತೋಳ್ಗೊಂಡು ಬರೋ ಥರ ನಾವು ಹಾಕ್ಕೊಳ್ಬೇಕಾಗುತ್ತೆ. ಸೊ ಅದಷ್ಟು ಹಾಕ್ಕೊಂಡ್ಮೇಲೆ ಒಂದು ಸೂಜಿ ದಾರ ತೊಗೊಂಡು ಕಡ್ಡಿಗೆ ಆ ತೋಳನ್ನು ಸ್ಟಿಚ್ ಮಾಡ್ಕೊಂಡ್ಬಿಡಬೇಕು. ಸ್ವಲ್ಪ ಗಟ್ಟಿಯಾಗಿ ಗಟ್ಟಿ ಥ್ರೆಡ್ ಸಿಗುತ್ತೆ ಗ್ರಂಥಿಕೆ ಅಂಗಡಿನಲ್ಲಿ. ನಾನಿಲ್ಲಿ ನಿಮಗೆ ವಿಡಿಯೋದಲ್ಲಿ ತೋರಿಸೋದಕ್ಕೆ ಸಾಫ್ಟ್ ದಾರದಲ್ಲೇ ನಾನು ಮಾಡ್ತಾ ಇರೋವಂಥದ್ದು. ಗಟ್ಟಿ ಥ್ರೆಡ್ಡೇ ಸಿಗುತ್ತೆ. ಆ ಒಂದು ಥ್ರೆಡ್ನ ತೊಗೊಂಡು ಈ ರೀತಿ ಕಡ್ಡಿಗೆ ನೀಟಾಗಿ ಲಾಕ್ ಆಗೋ ಥರ ಆ ಕಡೆ ಈ ಕಡೆ 2 ಬಟ್ಟೆ ಸೇರಿಸಿ ಮತ್ತು ತೋಳಿಗೂ ಸೇರಿಸಿ ನಾನಿಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ದಾರದಲ್ಲಿ. ಸೊ ನೀವು ಬೇಕಿದ್ರೆ ಬಟ್ಟೆ ಕಲರ್ ಏನಿದೆ ಅಲ್ಲ ಅದೇ ಥರ ಕಲರ್ ದಾರನೇ ತೊಗೊಂಡು ಸ್ಟಿಚ್ ಮಾಡ್ಕೊಳ್ಬೋದು. ಅವಾಗೇನೂ ಆ ಥರ ಕಾಣೋದಿಲ್ಲ. ಏನಂದರೆ ಆ ಒಂದು ಸೈಡ್ ಸೆರಕು ಬರುತ್ತೆ ಮತ್ತು ಇನ್ನೊಂದು ಸೈಡ್ ನಾವು ಹೂಗಳೆಲ್ಲ ಹಾಕಿ ಅಲಂಕಾರ ಮಾಡೋದ್ರಿಂದ ಆ ಒಂದು ದಾರ ಥ್ರೆಡ್ ಏನಿದೆಯಲ್ಲ ಅದು ನೀಟಾಗಿ ಕವರ್ ಆಗುತ್ತೆ. ಅದಾದಮೇಲೆ ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಏನಿದೆಯಲ್ಲ ಅದನ್ನು ರ್ಯಾಂಡಮ್ ಆಗಿ ಮೇಲ್ಗಡೆ ಈ ರೀತಿ ಒಂದು ಪಿನ್ ಹಾಕಿ ಫಸ್ಟು ಸೆಕ್ಯೂರ್ ಮಾಡ್ಕೊಳ್ತೀನಿ ನಾನು ಮೇಲ್ಗಡೆಯಿಂದ ಏನು ತೆಕ್ಕೊಂಡಿದ್ದನ್ನು. ಇನ್ನು ಕೆಳಗಡೆದು ಹಿಂದೆ ಬಟ್ಟೆ ಏನು ಆ ತೋಳಿಂದು ಬಟ್ಟೆ ಏನಿರುತ್ತಲ್ಲ ಅದಕ್ಕೂ ಮತ್ತು ಕೆಳಗಡೆ ಏನಿರುತ್ತೆ ಅದನ್ನು ಕೆಳಗಡೆ ಸೇರಿಸಿ ನಾನು ಪಿನ್ ಹಾಕ್ಕೊಳ್ತಾ ಇದ್ದೀನಿ. ಅದರಿಂದ ನಮಗೆ ನೀಟಾಗಿ ಆ ಒಂದು ಬ್ಲೌಸ್ ಶೇಪ್ ಏನಿದೆಯಲ್ಲ ಅದೇ ರೀತಿ ಬರುತ್ತೆ ಅಂಥೇಳಿ. ಸೊ ಇನ್ನು ಎಕ್ಸ್ಟ್ರಾ ಬಟ್ಟೆಗಳೆಲ್ಲ ಏನಿದೆಯಲ್ಲ ಅದನ್ನು ಒಂದು ಪಿನ್ ಹಾಕಿ ಕೂಡ ಸೆಕ್ಯೂರ್ ಮಾಡ್ಕೊಳ್ಬೋದು ಅಥವಾ ಈ ರೀತಿ ದಾರ ಕಟ್ಟಿ ಸೆಕ್ಯೂರ್ ಮಾಡ್ಕೊಳ್ಬೋದು. ಈ ರೀತಿ ಮಾಡಿದ್ರೆ ಅಪ್ಪರ್ ಪಾರ್ಟ್ ಏನಿದೆ ಅದು ರೆಡಿಯಾಗಿದೆ. ಇನ್ನು ದೇವರನ್ನ ಕೂರಿಸೋದಕ್ಕೆ ನೀವು ಯಾವ ರೀತಿ ಮಣೆಗಳನ್ನ ಹಾಕ್ಕೊಳ್ತೀರಾ, ಟೇಬಲ್ನ ಹಾಕ್ಕೊಳ್ತೀರಾ ಆ ಥರ ಹಾಕ್ಕೊಂಡು ನಾನಿಲ್ಲಿ ಒಂದು ದೊಡ್ಡದಾಗಿರೋ ಒಂದು ಪಾಟಲ್ಲಿ ಅಕ್ಕಿನ ತುಂಬಿಟ್ಕೊಂಡಿದ್ದೀನಿ. ಅದಾದಮೇಲೆ ನಾನೇನು ಸೀರೆ ಪ್ಲೀಟ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಸೊ ಸ್ಮಾಲ್ ಬಾರ್ಡ್ರ್ ಏನಿದೆ ಅದು ಕೆಳಗಡೆ ಬರೋ ಥರ ನೆರಿಗೆಗಳು ನಮ್ಮ ರೈಟಿಗೆ ಅಂದರೆ ಅದರ ಆಪೋಸಿಟ್ ನಿಂತ್ಕೊಂಡ್ರೆ ನಮ್ಮ ರೈಟಿಗೆ ಬರೋ ಥರ ಅದನ್ನು ಫಸ್ಟಿಗೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನೆರಿಗೆನ ಸ್ಪ್ರೆಡ್ ಮಾಡಿಕೊಂಡು ಇನ್ನೊಂದು ಏನು ಸೆರಗು ಪಾರ್ಟ್ ಮಾಡಿದ್ವಿ ಅದೆಲ್ಲ ರೈಟಿಗೆ ತೊಗೊಂಡು ಬರಬೇಕು. ದಾರ ಕಟ್ಟುವಾಗಲೂ ಅಷ್ಟೇ ನಾವು ಏನು ಸೆರಗು ಪಾರ್ಟ್ ಮಾಡಿದ್ದೀವಲ್ಲ ಅದು ಯಾವುದು ಆ ದಾರಕ್ಕೆ ಇದಾಗಬಾರ್ದು. ಆ ಒಂದು ಸ್ಯಾರಿ ಕೆಳಗಡೆಯಿಂದ ಹೋಗಿ ನಾವು ದಾರನ ಕಟ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾನು ಸ್ವಲ್ಪ ಕೆಳಗಡೆನೇ ಕಟ್ಟಿದ್ದೀನಿ ಈಸಿಯಾಗಿ ಆಗಲಿ ಗೊತ್ತಾಗಲಿ ನಿಮಗೆ ಅಂಥೇಳಿ. ಆದಷ್ಟು ಪಾತ್ರೆ ಕಂಠಕ್ಕೆ ಕಟ್ಕೊಂಡ್ರೆ ಇನ್ನೂ ಕೂಡ ನೀಟಾಗಿ ಬರುತ್ತೆ. ಅದಾದಮೇಲೆ ನಾನು ಕಟ್ಟಿದ್ಮೇಲೆ ಏನು ನೆರಿಗೆಗಳಿದೆ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಿ ರೈಟ್ ಸೈಡ್ ಎಡ್ಜಲ್ಲಿ ನಾನು ಕಾಲನ್ನು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ರೈಟ್ ಸೈಡಿಗೆ ನಾನು ಕಾಲನ್ನು ಫಿಕ್ಸ್ ಮಾಡ್ತಾ ಇರೋವಂಥದ್ದು. ಅಲ್ಲೇನು 2 ನೆರಿಗೆ ಇದೆ ಅದನ್ನು ಸ್ವಲ್ಪ ಎಕ್ಸ್ಟ್ರಾ ತೆಕ್ಕೊಂಡು ನಾನು ಫಸ್ಟಿಗೆ ಕಾಲಿನ ತುದಿಗೆ ಸೆಕ್ಯೂರ್ ಮಾಡಿ ಪಿನ್ ಮಾಡ್ಕೊಳ್ತೀನಿ. ಅದಾದಮೇಲೆ ಎಕ್ಸ್ಟ್ರಾ ನೆರಿಗೆ ಏನಿದೆ ಅದನ್ನು ಮೇಲಕ್ಕೆ ಹಾಗೆ ಕಾಲಿನ ತುದಿವರೆಗೂ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಳ್ತೀನಿ ಅಥವಾ ಗುಂಡು ಪಿನ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಇನ್ನು ಲೆಫ್ಟ್ ಸೈಡಲ್ಲೂ ಅಷ್ಟೇ 2 ನೆರಿಗೆ ತೆಗೆದುಬಿಟ್ಟು ಅದನ್ನು ಕೂಡ ಲೆಫ್ಟ್ ಸೈಡ್ ಕಾಲಿಗೆ ನಾನು ಅದು ನೀಟಾಗಿ ಕವರ್ ಆಗೋ ಥರ ನೆರಿಗೆಗಳನ್ನ ಸುತ್ತಿ ಪಿನ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಆದಮೇಲೆ ಕಾಲನ್ನು ಹಿಂದಕ್ಕೆ ನಾವು ಅಂದರೆ ಫಸ್ಟ್ ಮೇಲ್ಗಡೆ ಪ್ಲೇಟ್ಸ್ನ ಅಡ್ಜಸ್ಟ್ ಮಾಡಬೇಕಲ್ವ. ಸೊ ಹಾಗಾಗಿ ಅದನ್ನು ಸೈಡಿಗೆ ಇಟ್ಬಿಟ್ಟು ನಾನು ಹತ್ರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ನೆರಿಗೆನ ಈ ಥರ ರಿಟರ್ನ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಯಾಕೆಂದರೆ ನಾವು ಹಾಗೆ ಆಪೋಸಿಟ್ ತೊಗೊಂಡ್ರೆ ನೆರಿಗೆಗಳು ಲೆಫ್ಟಿಗೆ ಬರುತ್ತೆ. ಸೊ ಹಾಗಾಗಿ ಆದಷ್ಟು ರೈಟಿಗೆ ಬರೋ ಥರ ಸ್ವಲ್ಪ ಸ್ಯಾರಿನ ಟ್ವಿಸ್ಟ್ ಮಾಡಿಕೊಂಡು ಕೆಳಗಡೆ ಪಿನ್ ಏನು ಹಾಕಿರ್ತೀವಿ ಅದನ್ನು ರಿಮೂವ್ ಮಾಡಿಬಿಟ್ಟು ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಬೇಕು. ದಾರ ಕಟ್ಟೋದಕ್ಕಿಂತ ಮುಂಚೆ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಬೇಕು ನೀಟಾಗಿ. ಆದಷ್ಟು ಕಂಠಕ್ಕೆ ಕಟ್ಕೊಳ್ಳಿ. ಇಲ್ಲಿ ಸ್ವಲ್ಪ ನಾನು ಕೆಳಗಡೆ ಕಟ್ಟಿದ್ದೀನಿ, ನೀವು ಆದಷ್ಟು ಆ ಪಾತ್ರೆ ಕಂಠ ಏನಿದೆ ಅಲ್ಲ ಅಲ್ಲಿಗೆ ಕಟ್ಕೊಳ್ಳಿ. ಇದಾದಮೇಲೆ ನಾನು ಇವಾಗ ಸೆರಗನ್ನು ಮತ್ತು ಲೆಫ್ಟ್ ಸೈಡಿಗೆ ತೊಗೊಳ್ತಾ ಇದ್ದೀನಿ. ನನ್ನ ಲೆಫ್ಟ್ ಸೈಡಿಗೆ ಆವಾಗ ರೈಟ್ ಸೈಡ್ಗೆ ಹಾಕಿದ್ದೆ, ಈಗ ಲೆಫ್ಟ್ ಸೈಡಿಗೆ ತೆಗೆದು ನಾನು ಕಂಠಕ್ಕೆ ಪಾತ್ರೆಗೆ ನಾನು ನೆರಿಗೆನ ಕಟ್ಟಿಟ್ಕೊಂಡಿದ್ದೀನಿ. ಇದಿಷ್ಟು ಆದಮೇಲೆ ನೀಟಾಗಿ ನೆರಿಗೆಗಳನ್ನೆಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ಕಾಲನ್ನು ನಾವು ಯಾವ ರೀತಿ ಪೊಸಿಷನಲ್ಲಿ ಇರಬೇಕು ಅದನ್ನು ನೀಟಾಗಿ ಅಲ್ಲಿಗೆ ಕವರ್ ಮಾಡಿಬಿಟ್ಟು ಏನು ಅಪ್ಪರ್ ಬಾಟಿನ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ನಾರ್ಮಲಾಗಿ ನಾವು ಯಾವ ರೀತಿ ಸೆರಗನ್ನು ಹಾಕ್ಕೊಳ್ತೀವಲ್ವ ಅದೇ ರೀತಿ ನಾನಿಲ್ಲಿ ಸೆರಗನ್ನು ಹಾಕ್ಕೊಳ್ತಾ ಇದ್ದೀನಿ. ಮೇಲೇನು ಹಾಕಿದ್ನಲ್ಲ ಪಿನ್ ಅದನ್ನು ತೆಗೆದುಬಿಟ್ಟು ನೀಟಾಗಿ ನೆರಿಗೆನೆಲ್ಲ ಸ್ಪ್ರೆಡ್ ಮಾಡಿ ಹಿಂದೆಗಡೆಗೆ ಅದನ್ನು ಪಿನ್ ಅಂದರೆ ಬ್ಲೌಸಿಗೆ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಳ್ತೀನಿ. ಇನ್ನು ಇದಿಷ್ಟು ಆದಮೇಲೆ ನಮಗೆ ನೆರಿಗೆಗಳೆಲ್ಲ ನೋಡಿಕೊಂಡು ನೀಟಾಗಿ ನೀವು ಸೆಟ್ ಮಾಡ್ಕೊಳ್ಬೇಕು ಯಾವ ರೀತಿ ಬರುತ್ತೆ ಏನು ಅಂತ. ಅದಾದಮೇಲೆ ದೇವಿಗೆ ನಾವು ಯಾವ ರೀತಿ ಒಡವೆಗಳನ್ನೆಲ್ಲ ಹಾಕಿ ಅಲಂಕಾರಗಳನ್ನ ಮಾಡ್ತೀವಿ ಅದೇ ರೀತಿ ಒಡವೆಗಳನ್ನೆಲ್ಲ ಹಾಕಿ ಅಲಂಕಾರ ಮಾಡಿ ದೇವಿ ಮುಖವಾಡನ ಇಟ್ಬಿಟ್ಟು
ಹೂವಿನ ಅಲಂಕಾರ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ದೇವಿ ಅಲಂಕಾರ ಏನಿರ್ಬೋದು, ಇಲ್ಲಿ ನಾನು ಸಿಂಪಲ್ಲಾಗಿ ನಿಮಗೆ ವಿಡಿಯೋದಿಕ್ಕೆ ತೋರಿಸೋದಕ್ಕೋಸ್ಕರ ಒಂದೇ ಒಂದು ಹೂವಿನ ಮಾಲೆ ಥರ ಹಾಕಿದ್ದೀನಿ. ಜೊತೆಗೆ ನನ್ನ ಹತ್ರ ಇರುವಂಥ ಎಲಿಫೆಂಟನ್ನು ಇಟ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಫೈನಲಾಗಿ ಈ ರೀತಿಯಾಗಿ ಬಂದಿದೆ. ಇನ್ನೂ ಕೂಡ ನಾವು ಅಲಂಕಾರ ಎಲ್ಲ ಮಾಡಿದಾಗ ತುಂಬ ಚೆನ್ನಾಗಿ ದೇವಿ ಸೀರೆ ಉಡ್ಸೋದು ಏನು ಅಲಂಕಾರ ಬರುತ್ತೆ. ಸೊ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತೇಳಿ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.